ಇವಾಗ ಕರೋನಾ ಬಂದು ಹೋಯ್ತು, ಆಮೇಲೆ ಇದು ವಾರ್ ನಡೀತು, ಆಮೇಲೆ ಇಲ್ಲಿ ಗ್ಯಾಸ್ ಬಹಳ ತೊಂದರೆ ಇದೆ. ಸೊ ಅದ್ರ ಬಗ್ಗೆ ನೀವ್ ಏನಾದ್ರು ಹೇಳ್ತೀರಾ? ಬೆಂಗಳೂರು ಲೈಫ್ ಅಂತ ಏನಿಲ್ಲ, ಅಂದ್ರೆ ಒಳ್ಳೆ ಇದೆ ಬೆಂಗಳೂರು ಲೈಫ್. ಬಟ್ ಈ ಸಿಲಿಂಡರ್ ಇದರಿಂದ ಸ್ವಲ್ಪ ಇಶ್ಯೂಗಳಾಗ್ತಿದೆ ಬಿಟ್ರೆ ಹೊರಗಿನ ಈ ವಾರ್ ಮತ್ತು ಗ್ಯಾಸ್ ಪ್ರಾಬ್ಲಮಲ್ಲಿ ಬೆಂಗಳೂರು ಜನ ಹೆಂಗಿದ್ದಾರೆ ಅಂತೇಳ್ಬಿಟ್ಟು ಕೇಳೋಣ ಅಂತೇಳಿ ಎಷ್ಟು ಪ್ರಯತ್ನ ಪಟ್ಟರು. ಯಾರು ನಾನು ಫ್ರೀ ಇಲ್ಲ ಹೋಗಬೇಕು ಅಂದರು. ಬಟ್ ಫೈನಲಿ ಸಿಕ್ಕಿದ್ದಾರೆ. ಅವ್ರ ಜೊತೆ ಮಾತಾಡಿದ್ದೀನಿ, ಬನ್ನಿ ನೋಡೋಣ ಏನು ಮಾತಾಡಿದ್ದೀನಿ, ಅವ್ರು ಏನು ಹೇಳಿದ್ದಾರೆ. ಸ್ಟ್ರಗಲ್ ಮಾಡೋದಕ್ಕೆ 3 ಮೆಂಬರ್ ಮೇಡಮ್ ಅವರು ಬಂದಿದ್ದಾರೆ. ಸೊ ಅವ್ರು ಕೇಳೋಣ ಬೆಂಗಳೂರು ಲೈಫ್ ಹೆಂಗೆ ಅಂತ ಹೇಳ್ಬಿಟ್ಟು. ಮೇಡಮ್ ಮೈತ್ರೇಯಿ ಅಂತ. ಶ್ರಾವ್ಯ. ಪೂಜಾ. ಇಲ್ಲಿ ನೀವೇನ್ ವರ್ಕ್ ಮಾಡ್ತಿರೋದಾ ಅಥವಾ ಕಾಲೇಜಿಗೆ? ಮ್ಯಾಂಗ್ಳೂರ್ ಸ್ಟೂಡೆಂಟ್, ಬಟ್ ನಾ ಬೇಸಿಕಲಿ ಬ್ಯಾಂಗ್ಳೂರೊಳೆ, ಅಲ್ಲಿ ಮಂಗ್ಳೂರಲ್ಲಿ ಓದ್ತಿರೋದು. ಇಲ್ಲಿ ನಮಗೆ ಕಾನ್ಫರೆನ್ಸ್ ಇತ್ತು, ಅದಕ್ಕೋಸ್ಕರ ಬಂದ್. ಇದು ನಮ್ ಮನೆ ಇರೋದಿಲ್ಲ. ನಮ್ದು ಶಿವಮೊಗ್ಗ ಅವರು. ಹುಬ್ಳಿ. ಇಲ್ಲಿ ಏನ್ ಮಾಡ್ತಿರೋದು? ಕಾನ್ಫರೆನ್ಸ್ ಕಾಲೇಜ್ ಬಂದಿದ್ದೀವಿ, ಅಂಬೇಡ್ಕರ್ ಕಾಲೇಜ್. ಓಕೆ, ಅವ್ರು ಏನೇನ್ ಮಾಡ್ತಿದಾರೆ ಅಂತ ಹೇಳಿದ್ರು. ಬಟ್ ನಮ್ದು ಮೇನ್ ಟಾಪಿಕ್ ಅಂದ್ರೆ ಬೆಂಗಳೂರು ಲೈಫ್ ಹೆಂಗಿದೆ. ಇವಾಗ ಕರೋನಾ ಬಂದು ಹೋಯ್ತು, ಆಮೇಲೆ ಇದು ವಾರ್ ನಡೀತು, ಆಮೇಲೆ ಇಲ್ಲಿ ಗ್ಯಾಸ್ ಬಹಳ ತೊಂದರೆ ಇದೆ. ಸೊ ಅದ್ರ ಬಗ್ಗೆ ನೀವ್ ಏನಾದ್ರು ಹೇಳ್ತೀರಾ? ಬೆಂಗಳೂರು ಲೈಫ್ ಅಂತ ಏನಿಲ್ಲ, ಅಂದ್ರೆ ಒಳ್ಳೆ ಇದೆ ಬೆಂಗಳೂರು ಲೈಫ್. ಬಟ್ ಈ ಸಿಲಿಂಡರ್ ಇದರಿಂದ ಸ್ವಲ್ಪ ಇಶ್ಯೂಗಳಾಗ್ತಿದೆ ಬಿಟ್ರೆ ಹೊರಗಿನವ್ರು ಯಾರು ಬಂದಿದ್ದಾರೆ ಬೆಂಗಳೂರಿಗೆ, ಅವ್ರು ಸ್ವಲ್ಪ ಆಚೆ ಹೋದ್ರೆ ನಮಗ್ ಸ್ವಲ್ಪ ಫ್ರೀ ಆಗುತ್ತೆ ಬೆಂಗಳೂರವರಿಗೆ. ಅವ್ರಗಳಿಂದ ಸ್ವಲ್ಪ ಸಮಸ್ಯೆ ಅಂದ್ರೆ ಇರ್ಲಿ ಅಂದ್ರೆ ಎಲ್ಲ ಅವರೇ ಆಕ್ಯುಪೈ ಮಾಡ್ದಂಗ್ ಮಾಡ್ತಿದ್ದಾರೆ, ಅದೊಂದೇ ಸಮಸ್ಯೆ ಅಷ್ಟೇ, ಇನ್ನೇನಿಲ್ಲ. ಅದ್ ಬಿಟ್ರೆ ಬೆಂಗಳೂರು ಚಂದ. ನನಗೆ ಗೊತ್ತಿಲ್ಲ ಬೆಂಗಳೂರು. ಇವಾಗ ಗ್ಯಾಸ್ ಇದೆಯಲ್ಲ, ಊರ್ ಕಡೆ ಆದ್ರೆ, ಹಳ್ಳಿ ಕಡೆ ಆದ್ರೆ ಕಟ್ಗೆ ಒಲೆ ಸಿಗುತ್ತೆ. ಬಟ್ ಇಲ್ಲೇನು ಸಿಗಲ್ಲ. ಊಟಕ್ಕೆ ನೋಡಿದ್ರೆ ಅದಕ್ಕೆ GST ಪ್ಲಸ್ ಗ್ಯಾಸ್ ಅಂತ ಹೇಳ್ಬಿಟ್ಟು ಪ್ಲಸ್ 5 rupees 8 rupees ಆಗಿರುತ್ತೆ. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅದೇ ಅದು ತುಂಬಾ ಪ್ರಾಬ್ಲಮ್ ಆಗ್ತದೆ ಇವಾಗ. ಮ್ಯಾಮ್ ನೋ ವೈ ಯು ಆರ್ ಸೇಯಿಂಗ್ ಅಷ್ಟೇನಾ? ಓಕೆ. ಹಳ್ಳಿ ಕಡೆ ಆದ್ರೆ ಒಲೆ ಎಲ್ಲ ಮಾಡ್ಕೊಬಹುದು ಅವ್ರ ಅಡ್ಗೆ, ಬಟ್ ಇಲ್ಲಿ ಸಿಟಿ ಅವರಿಗೆ ಪ್ರಾಬ್ಲಮ್ ಆಗ್ತಿದೆ. ತೊಂದರೆ ಆಗ್ತಾ ಇದೆ. ಪ್ರಾಬ್ಲಮ್ ಆಗ್ತದೆ. ಹೋಟೆಲ್ಸ್ ಅವರಿಗೆಲ್ಲ ಇದು ಚಾನ್ಸ್ ಇವಾಗ ಡಬಲ್ ಅಡ್ವಾಂಟೇಜ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಇವಾಗ ಮೇಡಮ್ ಎಲ್ಲರೂ ಹೇಳ್ತಾ ಇದಾರೆ, ಬಟ್ ತೊಂದರೆ ಅಂತೂ ಆಗ್ತಿದೆ. ಇವ್ರು ಹೇಳ್ತಾ ಇದಾರೆ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ ಅವ್ರು ಬಂದಿದಾರಲ್ಲ. ಸೊ ಅದಕ್ಕಾಗಿ ನಮ್ ಬೆಂಗಳೂರೆಲ್ಲ ಫುಲ್ ಜನಗಳಿಂದ ತೇಲಿ ತಿಳ್ಕಾಡ್ತಾ ಇದೆ. ಅವ್ರು ಹೇಳ್ತಿದ್ದಾರೆ ಹೋದ್ರೆ ಅವ್ರವ್ರ ಪ್ಲೇಸ್ ಅಲ್ಲಿ ಅವ್ರವ್ರು ವರ್ಕ್ ಮಾಡಿದ್ರೆ, ಸೊ ನಾವು ಕರೆಕ್ಟ್ ಆಗಿ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇದಾರೆ. ಮೇಡಮ್ ಲಾಸ್ಟ್ ಒಂದ್ ಕ್ವಶನ್, ಇವಾಗ ಬೇರೆ ಕಡೆಯಿಂದ ಬಂದಿರ್ತಾರೆ, ವಿಲೇಜ್ ಇಂದ. ಎಕ್ಸಾಂಪಲ್ ನಮ್ದು ಕೊಪ್ಪಳ ಹುಬ್ಬಳ್ಳಿ ಸೈಡ್, ಅಲ್ಲಿಂದ ಬಂದು ಇಲ್ಲಿ ಏನೋ ಒಂದು ಇದು ಅವ್ರೇನೋ ಜೀವನ ಕಟ್ಕೋಬೇಕಂತ ಹೇಳಿ ಇರ್ತಾರೆ. ಅಲ್ಲಿ ನೀರಿರಲ್ಲ, ಆಮೇಲೆ ಗೊತ್ತಲ್ಲ ನಿಮ್ಗೆ, ಭತ್ತ ಬೆಳೆಯಕ್ಕೆ ಅದ ನೀರಿರಲ್ಲ, ಏನಿರಲ್ಲ. ಅದಕ್ಕೋಸ್ಕರ ಅವ್ರು ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿರ್ತಾರೆ. ಬಟ್ ಈ ತರ ಆದ್ರೆ ಅವ್ರದ್ದು ಹೆಂಗೆ ಸ್ಥಿತಿ ಅಂತ ಹೇಳ್ಬಿಟ್ಟು ಕಷ್ಟ ಆಗುತ್ತೆ. ಬಟ್ ಹಂಗ ಅಂದ್ಬಿಟ್ಟು ಹೋಪ್ಸ್ ಕಳ್ಕೊಳ್ಳೋದಲ್ಲ, ಅಂದ್ರೆ ಇಲ್ಲಿ ಮುಗೀತು, ಆಗ್ತಿಲ್ಲ ಬೆಂಗಳೂರಲ್ಲಿ ಲೈಫ್ ಮಾಡಕ್ ಆಗ್ತಿಲ್ಲ, ಇದ್ರ ಮಧ್ಯೆ ಈಗ ಇಂತ ಕ್ರೈಸಿಸ್ ಎಲ್ಲ ಬಂದ್ಮೇಲೆ ಮಾಡಕ್ ಆಗಲ್ಲ ಅಂತ ಅನ್ಕೊಳ್ಳೋದಲ್ಲ. ಗ್ರಾಜುಯಲಿ ಎಲ್ಲ ಸರಿ ಹೋಗುತ್ತೆ, ಎಲ್ಲದಕ್ಕೂ ಒಂದ್ ಟೈಮ್ ಬೇಕು. ಹೋಪ್ಸ್ ಕಳ್ಕೊಳ್ದೆ ಅವ್ರವ್ರ ಕೆಲಸ ಅವ್ರ ಕಂಟಿನ್ಯೂ ಮಾಡಿದ್ರೆ ಎಲ್ಲ ನಿಧಾನಕ್ಕೆ ಸರಿ ಹೋಗುತ್ತೆ. ಅಂದ್ರೆ ನಾವ್ ಏನಾದ್ರು ಮಾಡ್ತಿರ್ತೀವಿ, ಅಚೀವ್ ಮಾಡ್ತಿರ್ಬೋದು, ಇಲ್ಲ ಓದ್ತಿರ್ಬೋದು, ಏನಾದ್ರು ಸಮಥಿಂಗ್ ವಿ ಆರ್ ಡೂಯಿಂಗ್ ಮೀನ್ಸ್ ಫಸ್ಟ್ ವಿ ಡೋಂಟ್ ವಾಂಟ್ ಟು ಲಾಸ್ ಅವರ್ ಹೋಪ್ಸ್. ಅಂದ್ರೆ ನಾವು ಏನಾದ್ರು ಮಾಡ್ತಿದೀನಿ ಅಂದ್ರೆ ನಾವು ಹೋಪ್ಸ್ ನ ಕಳ್ಕೊಬಾರ್ದು. ನಾವ್ ಮಾಡ್ತಿದೀನ, ಏನೋ ತೊಂದರೆ ಆಗ್ತಿದೆ, ಓಕೆ ವಿಲ್ ಟ್ರೈ. ಸೊ ಅದನ್ನ ಇಂಡೈರೆಕ್ಟ್ ಆಗಿ ಮೇಡಮ್ ಹೇಳ್ತಾ ಇದ್ರೆ. ಲಾಸ್ಟ್ ಕ್ವಶನ್ ಮೇಡಮ್, ಹೆಂಗಿದೆ ಬೆಂಗಳೂರು? ಚಂದ, ಒಳ್ಳೆ ಇದೆ. ನಾ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಆಲ್ವೇಸ್ ಬ್ಯಾಂಗ್ಳೂರ್ ನನ್ ಕಂಫರ್ಟ್ ಪ್ಲೇಸ್. ನಿಮ್ಗೆ ಮೇಡಮ್ ಯಾವಾಗ ಬಂದಿದ್ದಾರಂತ ನಿಮ್ ಫ್ರೆಂಡ್ ಊರು ಹೆಂಗ್ ಅನ್ಸ್ತಾ ಇದೆ? ನನಗೆ ಏನ್ ಫೀಲ್ ಆಗಿದೆ ಅದನ್ನ ಹೇಳಿ. ಬ್ಯಾಡ್ ಫೀಲ್ ಅಂದ್ರೆ ಫುಲ್ ಇರಿಟೇಟ್, ಇವರು ಫುಲ್ ಟ್ರಾಫಿಕ್, ಸೌಂಡ್ ಪೊಲ್ಯೂಷನ್. ನಂಗ್ ನಮ್ಮೂರೇ ಚಂದ, ಇಲ್ಲೆಲ್ಲ ಸೆಟ್ ಆಗಲ್ಲ. ವಿಲೇಜ್ ಅಲ್ಲಿ ಒಳ್ಳೆ ಏರ್ ಬರುತ್ತಿರ್ತೈತೆ, ಇಲ್ಲಿ ಬರೀ ಕಾರ್ಬನ್ ಮೊನಾಕ್ಸೈಡ್ ಕುಡಿದು ಎಲ್ಲ ಒಂದ್ ಇದು ಆಗುತ್ತೆ. ಇಲ್ಲ, ನಮಗೆ ನಮ್ಮೂರೇ ಚಂದ, ಇಲ್ಲೆಲ್ಲ ಆಗಲ್ಲ ಇರಕ್ಕೆ. ಓಕೆ, ನಮ್ಮ ಇವ್ರದ್ದು ಒಂದು ಸಾಂಗ್ ಇದೆಯಲ್ಲ, ಆ ತರ ಹೇಳ್ತಿದ್ದಾರೆ ಮೇಡಮ್, ಎಲ್ಲೋದ್ರೆ ನಮ್ಮೂರೇ ನಮ್ಗೆ ಚಂದ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ನಾವು ಸ್ಟ್ರಗಲ್ ಮಾಡೋದಕ್ಕೆ ಶ್ರಾವ್ಯ ಮತ್ತು ಮೈತ್ರಿ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಂಡಿದ್ದಾರೆ. ಬೆಂಗಳೂರು ಅಂದ್ರೆ ಹೆಂಗೆ, ಬೆಂಗಳೂರಲ್ಲಿ ಜೀವನ ಹೆಂಗ್ ಕಟ್ಕೋಬಹುದು, ಆಮೇಲೆ ನೀವು ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ,
ಸ್ಟೂಡೆಂಟ್. ಓಕೆ, ಸ್ಟೂಡೆಂಟ್. ಅದಕ್ಕೋಸ್ಕರ ಇವ್ರಿಗೆ ಅಷ್ಟೊಂದು ಏನೋ ವೇರಿ ಏನ್ ಕಾಣಿಸ್ತಿಲ್ಲ ಹೆಂಗೆ ಸ್ಟ್ರಗಲ್ ಮಾಡೋದಂತ ಹೇಳ್ಬಿಟ್ಟು. ನಮ್ಗೆ ಮತ್ತೆ ಅವ್ರಿಗೆ ಗೊತ್ತಿದೆ ಲಾಸ್ಟ್ ಮಂತ್ ಅಲ್ಲಿ. ಓಕೆ ಮ್ಯಾಮ್, ಫೈನಲಿ ನಮ್ದು MCB ಜರ್ನಿ ಅಂತ ಹೇಳ್ಬಿಟ್ಟು ನಾಳೆ ಇಲ್ಲ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ನಿಮ್ ಪರ್ಮಿಷನ್ ತಗೊಂಡು ಡೋಂಟ್ ಮೈ, ಕೆನ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್?